ಅಪ್ಪ, ಇಷ್ಟು ದಿನ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ ಅಪ್ಪ. ಏನಾಯ್ತು? ಕೈ ನೋಡ್ತಾ ಇದೆಯಾ? ಅಯ್ಯೋ, ಇದನ್ನ ಯಾಕೆ ತೆಗ್ದಿದ್ದೀರಾ? ಇದೆಲ್ಲ ನಿಜಾನ ಅನಿಸ್ತಿದೆ. ಅವಿ ನನ್ನ ಅಪ್ಪ ಅಂತ ಕರೆದಿದ್ದು, ನನ್ನ ಜೊತೆ ಮಾತಾಡಿದ್ದು, ಇದೆಲ್ಲ ಕನ್ಸಲ್ಲ ತಾನೆ? ಮಾಧವ್ ಅವರೇ, ಇದು ಯಾವುದು ಕನ್ಸಲ್ಲ. ಇದೆಲ್ಲ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ನಡೀತಾ ಇರೋದು. ಇದಕ್ಕೆ ನಾನೇ ಸಾಕ್ಷಿ. ಇಡೀ ಜೀವನ ಒಂಟಿಯಾಗಿ ಯಾವುದೋ ದಾರಿಯಲ್ಲಿ ನಡೀತಾ ಹೋಗ್ಬಿಡ್ತೀನಿ ಅಂದ್ಕೊಂಡಿದ್ದೆ. ಆದರೆ ಈಗ ನನ್ನ ಜೊತೆ ನಡೆಯೋಕ್ಕೆ ನೀವಿದ್ದೀರಾ, ನನ್ನ ಮಕ್ಕಳಿದ್ದಾರೆ, ಈ ಮನೆಯವರೆಲ್ಲರೂ ಇದ್ದಾರೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ ತುಳಸಿಯವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಐ ಲವ್ ಯು. ಜೊತೆ ಹೊಸ ನಡಿಗೆ ಹೃದಯವ ಹೊಸಿಲನು ದಾಟಿದೆ. ಹೊಸತನಕ್ಕೆ ಹೊಸ ಜೀವನಕ್ಕೆ ಮನಸ್ಸಿದು ರುಜುವನು ಹಾಕಿದೆ. ನನ್ನ ಬಾಳ ಹಾಡಲ್ಲಿ ಅನುಪಲ್ಲವಿ ಮೂಡಿದೆ. ನಿನ್ನ ಮೌನ ರಾಗವೀಗ ಅನುರಾಗವಾಗಿದೆ. ಮನಸ್ಸು ಮನಸ್ಸುಗಳ ಸಮ್ಮಿಲನ. ಶ್ರೀರಸ್ತು ಶುಭಮಸ್ತು. ವಯಸ್ಸು ವಯಸ್ಸುಗಳ ಶುಭ ಮಿಲನ. ಶ್ರೀರಸ್ತು ಶುಭಮಸ್ತು. ಅಪ್ಪ ಏನಂದ್ರು? ಏನಂತಾರೆ? ತನ್ನ ಮಗ ತನಗೆ ಸಿಕ್ಕದ ಅಂತ ಖುಷಿ ಪಟ್ರು. ಆ ಖುಷಿ ಅವ್ರ ಕಣ್ಣಲ್ಲಿ ನೀರು ತರಿಸ್ತು. ಮನ್ಸಲ್ಲಿ ಪ್ರೀತಿ ಇದ್ರು ನನ್ನ ಒಳಗಿದ್ದಿದ್ದ ಆವೇಶ, ನಾನು ಮಾಡ್ಕೊಂಡಿದ್ದ ಅಪಾರ್ಥ ಅವನ್ನ ನನ್ನಿಂದ ದೂರ ಮಾಡಿತ್ತು. ಇಷ್ಟು ವರ್ಷದಿಂದ ನನಗೆ ಎಲ್ಲ ಇದ್ರೂ ಏನೋ ಒಂದು ಕೊರತೆ ಇದ್ದ ಹಾಗೆ ಮನ್ಸು ಕೊರಗ್ತಾ ಇತ್ತು. ಆದರೆ ಈಗ ಎಲ್ಲ ಸರಿ ಹೋಗಿ ಮನಸ್ಸು ನಿರಾಳ ಆಗಿದೆ. ತುಂಬ ಹಗುರವಾಗಿದ್ದೀನಿ ಅನಿಸ್ತಿದೆ.
ನಿಜ ಅವಿ, ನಿನ್ನ ಹಾಗೆ ಅಭಿನೂ ಅವ್ರನ್ನ ಒಪ್ಕೊಂಡ್ಬಿಟ್ರೆ ಈ ಮನೆ ಸ್ವರ್ಗ ಆಗತ್ತೆ. ಆ ದಿನಾನೂ ದೂರ ಇಲ್ಲ ಅಮ್ಮ. ನೀನು ಅವ್ರನ್ನ ಅಪ್ಪ ಅಂತ ಕರಿಬಾರ್ದಿತ್ತು. ಯಾಕೋ ಅಪ್ಪನ ಅಪ್ಪ ಅನ್ನೋದ್ರಲ್ಲಿ ತಪ್ಪೇನಿದೆ? ಏನಾಗಿದೆ ನಿನಗೆ? ನಡೆದಿದ್ದೆಲ್ಲ ಮರ್ತ್ಬಿಟ್ಯಾ? ಇಲ್ಲ, ಮರ್ತಿಲ್ಲ. ಆದರೆ ನಡೆದಿದ್ದಕ್ಕೆಲ್ಲ ಅವ್ರ ಕಾರಣ ಅಲ್ಲ ಅನ್ನೋ ಸತ್ಯ ತಿಳ್ಕೊಂಡೆ. ಅವರು ನಮ್ಮಿಂದ ನಮ್ಮಮ್ಮನ್ನ ಕಿತ್ಕೊಂಡವರು. ಇಲ್ಲ, ನಾವು ಹಾಗೆ ಅಂದ್ಕೊಂಡು ಅವ್ರನ್ನ ನಮ್ಮಿಂದ ದೂರ ಇಟ್ವಿ ಅಷ್ಟೇ. ಓ, ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂದ್ರೆ ನೀವೆಲ್ಲರೂ ಒಂದಾಗ್ತಿದ್ದೀರಾ ಅಂತ ಆಯ್ತು. ನೀವೆಲ್ರು ಅಂತ ಯಾಕೆ ಹೇಳ್ತೀಯ? ನಾವೆಲ್ಲರೂ ಒಂದಾಗಿರ್ಬೇಕು ಅನ್ನೋದು ನನ್ನಿಷ್ಟ. ಸಾಧ್ಯನೇ ಇಲ್ಲ. ಏನೋ ನನಗೆ ಈ ಆಸ್ತಿಲಿ ಪಾಲೇ ಬೇಡ, ಎಲ್ಲ ನನ್ನ ತಮ್ಮಂಗೆ ಇರಲಿ, ತಮ್ಮ ನನ್ನ ಜೀವ ಇದ್ದ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದೆ. ಈಗ ತಮ್ಮಂಗೆ ಏನನ್ಸಿದ್ರು ಪರವಾಗಿಲ್ಲ, ಅದನ್ನ ತಂದೆನೇ ಮುಖ್ಯ ಅನ್ಸ್ಬಿಡ್ತಲ್ವಾ? ನಾನು ಈಗಲೂ ತಮ್ಮನಿಗಿಂತ ಆಸ್ತಿ ಮುಖ್ಯ ಅಲ್ಲ ಅಂತಾನೆ ಹೇಳೋದಭಿ. ಆದರೆ ನಮ್ಮ ಜೀವನಕ್ಕೆ ಅಪ್ಪನೂ ಆಸ್ತಿ ಅಲ್ವೇನೋ? ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋ. ಇಷ್ಟು ವರ್ಷ ಅವ್ರನ್ನ ಹಿಂಸೆ ಮಾಡಿ ನಾವು ತಪ್ಪು ಮಾಡಿದ್ದೀವಿ. ಆ ತಪ್ಪನ್ನ ಈಗ ನಾನು ತಿದ್ಕೊಂಡಿದ್ದೀನಿ. ನೀನು ಅದು ನಿನ್ ಹಾಗೆ ನನಗೆ ತಲೆ ಕೆಟ್ಟಿಲ್ಲ. ಇವರೆಲ್ಲ ಸೇರ್ಕೊಂಡು ನಿನ್ನ ಯಾಮರಿಸ್ತಾ ಇದ್ದಾರೆ, ಮಂಕು ಬುದ್ಧಿ ಎರಿಸ್ತಾ ಇದ್ದಾರೆ. ಅಥವಾ ನನ್ನನ್ನೇ ನೀವೆಲ್ಲ ಸೇರಿ ಯಾಮರಿಸ್ತಾ ಇದ್ದೀರಾ? ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಈ ಥರ ಮಾಡ್ತಾ ಇದ್ದೀರಾ? ನಡಿಲಿ, ಇನ್ನೂ ಏನೇನು ನಡೆಯುತ್ತೋ ನಾನು ನೋಡ್ತೀನಿ. ಇದಕ್ಕೆಲ್ಲ ನಾನು ಬಗ್ಗವನಲ್ಲ. ಅಮ್ಮ, ನೀವು ತಲೆ ಕೆಡ್ಸ್ಕೋಬೇಡಿ. ನನ್ನ ಹಾಗೆ ಅವನು ದಾರಿಗೆ ಬಂದೇ ಬರ್ತಾನೆ. ಎಲ್ಲ ವಿಷಯದಲ್ಲೂ ಅವನಿಗೆ ಆತರ ಆವೇಶ ಜಾಸ್ತಿ. ಆದರೆ ಅಪ್ಪನಿಗೆ ಹತ್ರ ಆಗೋ ವಿಷಯದಲ್ಲಿ ಅವನು ಸ್ವಲ್ಪ ನಿಧಾನ ಅಷ್ಟೇ. ಈ ವಿಷಯದಲ್ಲಿ ಅವನಿಗಿಂತ ನಾನೇ ಮುಂದೆ ಇದ್ದೀನಿ. ನೀನು ಅವ್ರನ್ನ ಅಪ್ಪ ಅಂತ ಕರೆದಿದ್ದಕ್ಕೆ ಅವ್ರು ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಇನ್ನು ಅಭಿನೂ ಅವ್ರನ್ನ ಅಪ್ಪ ಅಂತ ಕರೆದು ಒಪ್ಕೊಂಡ್ಬಿಟ್ರೆ ಜಗತ್ನೇ ಗೆದ್ದಷ್ಟು ಖುಷಿ ಪಡ್ತಾರೆ. ಗೆಲ್ತಾರಮ್ಮ. ಅದಕ್ಕೋಸ್ಕರ ಅವ್ರ ಜೊತೆಯಾಗಿ ಈಗ ನಾನು ಇದ್ದೀನಿ. ರೀ, ಕಾಫಿ ಬರೆಸ್ತಿದ್ದೀರಾ? ಹೌದು. ಯಾರಿಗೆ? ಅವ್ರಿಗೆ. ಅವ್ರಿಗೆ ಅಂದ್ರೆ? ಅವ್ರಿಗೆ ಅಂದ್ರೆ? ಅವ್ರಿಗೆ ಅಮ್ಮ. ಅವ್ರಿಗೆ ಅಂದ್ರೆ ಯಾರಿಗೆ? ಅಪ್ಪನ್ಗೆ. ಅಪ್ಪ, ಕಾಫಿ. ಕಾಫಿನ ಯಾರಿಗೆ? ನಿಮ್ಗೇನೆ, ನಾನೇ ಮಾಡಿ ತಗೊಳ್ಳಿ. ಯಾಕೆ ಮಂಕಾಗಿದ್ದೀರಾ? ಮಂಕಾಗಿರೋದ? ನಾನು ಯಾಕೆ ಮಂಕಾಗಿರಲಿ? ನೀನೇ ನಿನ್ನ ಕೈಯಾರೆ ಕಾಫಿ ತಂದಿರುವಾಗ ಖುಷಿಯಾಗಿದ್ದೀನಿ. ಆದರೂ ತುಂಬ ಸಪ್ಪಗೆ ಕಾಣ್ತಿದ್ದೀರಾ. ಇದೇನಿದು? ಮೈ ಸುಡ್ತಿದೆ, ಜ್ವರ ಬಂದಿದೆಪ್ಪ. ಜ್ವರ ಬಂದಿದ್ಯಾ? ಮೈ ಸ್ವಲ್ಪ ಬಿಸಿಯಾಗಿದೆ ಅಷ್ಟೇ. ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಪುಣ್ಯ, ನೀನು ಹೋಗಿ ಟವಲ್ ನೀರು ತಗೋಬಾ, ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಅದೆಲ್ಲ ಏನು ಬೇಡ ಅವಿ. ನೋವಿಗೆ ಜ್ವರ ಬಂದಿರ್ಬೋದು ಅಷ್ಟೇ. ಪೇನ್ ಕಿಲ್ಲರ್ ತಗೊಂಡ್ರೆ ಸರಿ ಹೋಗುತ್ತೆ. ಇಲ್ಲಪ್ಪ, ಯಾವುದಕ್ಕೂ ಒಮ್ಮೆ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಹಲೋ ಡಾಕ್ಟರ್, ಅಪ್ಪನಿಗೆ ಮೈ ಬಿಸಿ ಇದೆ. ನೀವು ಈಗಲೇ ಬರ್ತೀರಾ ಅಥವಾ ನಾನೇ ಅಲ್ಲಿ ಕರ್ಕೊಬರಲ್ಲ? ಹಾಂ, ಓಕೆ, ಸರಿ ಡಾಕ್ಟ್ರ್, ಕೊಡ್ತೀನಿ. ಅಪ್ಪ, ಪ್ಯಾರಾಸಿಟಮಾಲ್ ಕೊಡೋಕೆ ಹೇಳಿದ್ದಾರೆ, ನಾನು ತರ್ತೀನಿ. ಪುಣ್ಯ,
ನೀರು ಕೊಡು, ಇಲ್ಲ ಜ್ಯೂಸ್ ಕೊಡು, ಎನರ್ಜಿ ಬರುತ್ತೆ. ನಾನೇ ತೊಗೊಬಿಡ್ತೀನಿ ಬಿಡು. ತುಂಬ ನೋವಿದೆಯಪ್ಪ. ಆ ನೋವಿಗಿನೇ ಜ್ವರ ಬಂದಿರ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಇದು ನೋವಿಗೆ ಬಂದಿರೋ ಜ್ವರ ಅಲ್ಲ, ಖುಷಿಗೆ ಬಂದಿರೋ ಜ್ವರ. ಮಗ ಮತ್ತೆ ಸಿಕ್ಕಿದಾನೆ ಅನ್ನೋ ಖುಷಿಗೆ ಮೈ ಬಿಸಿಯಾಗಿದೆ ಅಷ್ಟೆ. ರೀ, ಇವತ್ತೇ ನೀವು ಆಫೀಸ್ಗೆ ಹೋಗಲ್ವಾ? ಇವತ್ತೇನೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ತಿದ್ರಿ. ಇಲ್ಲ, ಅಪ್ಪನ ಮೈ ಹುಷಾರಿಲ್ಲ, ನಾನು ಹೇಗೆ ಆಫೀಸ್ಗೆ ಹೋಗಲಿ? ಅವಿ, ನನಗೇನು ಆಗಿಲ್ಲಪ್ಪ, ನಾನು ಹುಷಾರಾಗಿದ್ದೀನಿ. ನನ್ನ ನೋಡ್ಕೊಳ್ಳೋಕ್ಕೆ ಇವರೆಲ್ಲ ಇದ್ದಾರೆ. ನೀನು ಹೋಗ್ಬಿಟ್ಪ. ಹೋಗ್ಬಿಟ್ ಭಾವಿ, ನಾವೆಲ್ಲ ಇದೀವಲ್ಲ. ತಗೊಳ್ಳಿ. ಏನಾಯ್ತು? ಇದಲ್ಲ. ಇದಲ್ವಾ? ಇದೇ ತಾನೇ ನಿಮ್ಮ ಲಕ್ಕಿ ಕೊಟ್ಟು. ರೀ, ಎಲ್ಲಿ ಹೋಗ್ತಿದ್ದೀರಾ? ಮಾವ, ಅಮ್ಮ, ಇನ್ನು ಯಾವತ್ತೂ ಇದು ನನ್ನ ಕಣ್ಣು ಕಾಣಿಸ್ಬಾರ್ದು. ಇದನ್ಯಾವತ್ತೂ ಅವ್ನ ಕಣ್ಣು ಕಾಣೋದಿಲ್ಲ. ಕೊಡು.
ಪುಣ್ಯ ಯಾವತ್ತಿಗೆ ನನ್ನ ಕಣ್ಣು ಕಾಣಿಸ್ಬಾರ್ದು. ಅಪ್ಪ ಅಮ್ಮ ಹೋಗ್ಬರ್ತೇನೆ. ಅವಿ, ಈ ಕೋಟು ನೀವು ಮುಟ್ಟಿದ್ರಿ ಅನ್ನೋ ಒಂದೇ ಕಾರಣಕ್ಕೆ ಯಾವತ್ತೂ ಈ ಕೋಟ್ ಹಾಕಲ್ಲ ಅಂದಿದ್ದೆ. ನನ್ನ ತಪ್ಪು ನನ್ಗೆ ಅರ್ಥ ಆಗಿದೆ ಅಪ್ಪ. ನೀವೇ ಜನ್ಮ ಕೊಟ್ಟಿರೋ ಜೀವ ಇದು. ಅಂಥದ್ರಲ್ಲಿ ಬರೀ ಕೋಟ್ ಮುಟ್ಟಿದ್ದಕ್ಕೆ ಹಾಕಲ್ಲ ಅನ್ನೋದು ಎಂಥ ದಡ್ತನ. ಸಾರಿ ಅಪ್ಪ, ನಿಮ್ಮ ಪ್ರೀತಿ ಅರ್ಥ ಮಾಡ್ಕೊಳ್ಳದೆ ಆಗೆಲ್ಲ ನಿಮ್ಮನ್ನ ತುಂಬ ನೋಯಿಸ್ಬಿಟ್ಟಿದ್ದೀನಿ. ನನ್ನನ್ನು ಕ್ಷಮಿಸ್ತೀರಲ್ವಾ? ಇಷ್ಟು ದಿನ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ ಅಪ್ಪ. ನೀವೇ ಜನ್ಮ ಕೊಟ್ಟಿರೋ ಜೀವ ಇದು. ಅಂಥದ್ರಲ್ಲಿ ಬರೀ ಕೋಟ್ ಮುಟ್ಟಿದ್ದಕ್ಕೆ ಹಾಕಲ್ಲ ಅನ್ನೋದು ಎಂಥ ದಡ್ತನ. ಹಲೋ ಅಮ್ಮ. ಪುಟ್ಟ, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯಾಕೋ ನೀವೆಲ್ಲರೂ ಇವತ್ತು ತುಂಬ ನೆನಪಾಗ್ತಾ ಇದ್ದೀರಾ. ಈ ಮನೇಲಿ ನಡೀತಾ ಇರೋದೆಲ್ಲ ನೋಡ್ತಾ ಇದ್ರೆ ನಿಮ್ಗಳ ನೆನಪು ತುಂಬ ಕಾಡುತ್ತೆ. ಯಾಕಮ್ಮ, ಮನೇಲೇನಾದರೂ ತೊಂದರೆ? ಹಾಗೇನಿಲ್ಲಮ್ಮ. ಇಲ್ಲಿ ಅಪ್ಪ ಮಗ ಒಂದಾಗಿದ್ದಾರೆ. ಅವಿ ಮಾಧವ್ ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸೋಕೆ ಶುರು ಮಾಡಿದ್ದಾನೆ. ಹೌದಾ? ಕೇಳಿ ತುಂಬಾ ಸಂತೋಷ ಆಯ್ತಮ್ಮ. ಆದ್ರೆ ಅಲ್ಲಿ ಅದೆಲ್ಲ ನಡೀತಾ ಇರೋದಕ್ಕೂ ನಿಮಗೆ ನಾವು ನೆನಪಾಗಿದ್ದಕ್ಕೂ ಏನ್ ಸಂಬಂಧಮ್ಮ? ಅವಿ ಥರನೇ ಪಾಪು ನನ್ನ ಪ್ರೀತಿಯಿಂದ ಮಾತಾಡಿಸಿ ಮೊದಲಿನ ಥರನೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅನ್ನಿಸ್ತು. ಸರಿ ಬಿಡು, ಆ ದಿನಾನು ಒಂದಲ್ಲ ಒಂದಿನ ಬರುತ್ತೆ. ಅದು ಸರಿ, ನೀನಲ್ಲಿದ್ಯಾ? ಇಷ್ಟು ಆರಾಮಾಗಿ ಮಾತಾಡ್ತಾ ಇದೆಯಲ್ಲ, ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ ಅಮ್ಮ, ಮನೆಯಲ್ಲೇ ಇದ್ದೀನಿ. ಆ ಕೆಲಸದಲ್ಲಿ ಸಂಬಳದ ಪ್ರಾಬ್ಲಮ್ಮು, ಅದಕ್ಕೆ ಅದನ್ನು ಬಿಡಬೇಕಾಯ್ತು. ಈಗ ಬೇರೆ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಹಾಗಂತ ಸುಮ್ಮನೆ ಮನೆಯಲ್ಲೂ ಕೂರೋಕ್ಕಾಗಲ್ಲ. ದುಡಿಮೆಗೆ ಬೇರೆ ಏನಾದರೂ ದಾರಿ ನೋಡ್ಕೋಬೇಕಮ್ಮ. ಯೋಚನೆ ಮಾಡಬೇಡ ಪುಟ್ಟ, ದೇವ್ರಿದ್ದಾನೆ ಅಂದಮೇಲೆ ದಾರಿನೂ ಇದ್ದೇ ಇರುತ್ತೆ. ಸರಿ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಆಯ್ತಮ್ಮ. ತುಳಸಿವ್ರೆ, ಈ 5 ಬಗೆಯ ಸಿಹಿ ಪೊಂಗಲ್ ಅಂದ್ರಲ್ಲ, ಯಾಕೆ, ಏನಾಯ್ತು? ಏನಿಲ್ಲ. ಇದನ್ನ ನಾನು ನಂಬಲ್ಲ. ಹೇಳಿ, ಏನಾಯ್ತು? ಅದು ನಾನೀಗ ಸಿರಿಗೆ ಫೋನ್ ಮಾಡಿದ್ದೆ. ಆ ಮನೆಯಲ್ಲಿ ಈಗ ಸಂಪಾದನೆ ಮಾಡ್ತಾ ಇರೋದು ಸಮರ್ಥ ಒಬ್ಬನೇ. ಸಿರಿಗೆ ಕೆಲಸ ಮಾಡಬೇಕು ಅಂತ ಆಸೆ ಇದ್ದರೂ ಅವಳಿಗೆ ತಕ್ಕನಾಗ ಕೆಲಸ ಸಿಗ್ತಾ ಇಲ್ಲ. ಅವಳ ದುಡಿಮೆಗೆ ಏನಾದರೂ ದಾರಿ ಮಾಡಬೇಕು ಅನ್ನಿಸ್ತಾ ಇದೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ.
ಸಿರಿ ದುಡಿಮೆಗೆ ಒಂದು ದಾರಿ ಮಾಡಿಕೊಡ್ಬೇಕು. ಹೌದು, ಅವಳಿಗೆ ಏನೇನು ಕೆಲಸ ಗೊತ್ತು? ಅವಳು ಅವರಪ್ಪನ ಪುಸ್ತಕದ ಅಂಗಡಿ ನೋಡ್ಕೋತಾ ಇದ್ಲು. ಹಾಂ, ಅವಳು ಕತೆ ಕಾದಂಬರಿಗಳೆಲ್ಲ ಬರೆದಿದ್ದಾಳೆ. ಅವಳು ಮಕ್ಳಿಗೆ ತುಂಬ ಚೆನ್ನಾಗಿ ಪಾಠ ಹೇಳ್ತಾಳೆ. ಅದು ಅವಳಿಗೆ ತುಂಬ ಇಷ್ಟವಾದ ಕೆಲಸ ಕೂಡ. ಟೀಚರ್ ಕೆಲಸ. ಹಲೋ, ಓಕೆ, ಥ್ಯಾಂಕ್ ಯು. ನನಗೆ ಬೇಕಾದವ್ರ ಹತ್ರ ಒಬ್ಬರ ಹತ್ರ ಮಾತಾಡಿದ್ದೀನಿ, ನೋಡೋಣ ಏನಾದರೂ ವ್ಯವಸ್ಥೆ ಆಗ್ಬೋದು. ಥ್ಯಾಂಕ್ಸ್ ಮಾಧವ್ ಅವರೇ. ಫ್ರೆಂಡ್ಶಿಪ್ಪಲ್ಲಿ ನೋ ಥ್ಯಾಂಕ್ಸ್, ನೋ ಸಾರಿ. 100 ಸಲ ಬರೀರಿ, ಇನ್ನೊಂದು ಸಲ ಹೇಳಬಾರ್ದು.